ಅಂದರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ತಗೊತಾ ಇರೋ ಸ್ಟೆಪ್ಪು ನಿರ್ಧಾರ ಏನಾದರೂ ಅಂದರೆ ಸುಮಾರು ನಾವು ಲೈಫಲ್ಲಿ ಇಷ್ಟು ದಿನದಿಂದ ಅಂದರೆ ಎಲ್ಲರೂ ಎಷ್ಟು 20 ವರ್ಷ, 21 ವರ್ಷ, 25 ವರ್ಷದಿಂದ ನಾವು ಏನೇನೋ ಅಂದ್ಕೊಂಡಿರ್ತೀವಿ, ಅಂದ್ಕೊಳ್ತಾನೇ ಇದ್ದೀವಿ ಇಲ್ಲಿವರೆಗೂ. ಬಟ್ ಅದರಲ್ಲಿ ಅಂದ್ಕೊಂಡಂಗೆ ಎಷ್ಟು ಮಾಡಿದ್ದೀವಿ, ಎಷ್ಟು ಮಾಡಿಲ್ಲ ಅದು ನಮಗೆ ಗೊತ್ತಿರುತ್ತೆ. ಅಂದರೆ ನಾವು ಎಷ್ಟರ ಮಟ್ಟಿಗೆ ನಾವು ಅದನ್ನು ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ, ಎಷ್ಟರ ಮಟ್ಟಿಗೆ ಅಂದ್ಕೊಂಡಿದ್ದನ್ನ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದೀವಿ ಅಂತ. ಸೊ ಅದು ಈಗ ಮೈಂಡಿಗೆ ಈಗ ಏನೋ ಅನ್ಕೊತಾ ಇದ್ದೀನಿ, ಅದು ಎಷ್ಟರ ಮಟ್ಟಿಗೆ ನಾನು ಮಾಡ್ತೀನಿ, ಎಷ್ಟರ ಮಟ್ಟಿಗೆ ನಾನು ಅಂದ್ಕೊಂಡಿರೋ ಕೆಲಸಗಳು ಮಾಡ್ತೀನಿ, ಮತ್ತು ಮಾಡೋ ಕೆಲಸದಲ್ಲಿ ನಾನು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತೀನಿ ಅಂತ. ಸೊ ಇದು ಯಾವುದೇ ಯೂಟ್ಯೂಬಲ್ಲಿ ವ್ಯೂಸ್ ಗಳಿಸೋಕ್ಕಾಗಿರ್ಬೋದು, ಇಲ್ಲ ಯೂಟ್ಯೂಬಲ್ಲಿ ಹಣ ಸಂಪಾದನೆ ಮಾಡೋಕ್ಕಾಗಿರ್ಬೋದು, ಇಲ್ಲ ದೊಡ್ಡೊಂದು ಹೆಸರು ಮಾಡೋಕ್ಕಾಗಿರ್ಬೋದು ಅಲ್ಲ. ಇದು ನನಗೋಸ್ಕರ ನಾನು ಮಾಡ್ಕೊತಿರೋ ಒಂದು ಕನ್ನಡಿ, ಒಂದು ಅಕೌಂಟೆಬಿಲಿಟಿ. ಇಬ್ಬರೇ ಬಂದರೂ ಸಾಕು, 3 ಜನ ಬಂದರೂ ಸಾಕು, ಒಬ್ಬರು ಬಂದರೂ ಕೂಡ ಸಾಕು. ನನಗೆ ಸಾಕು ಮೀನ್ಸ್ ನಾನು ಅವ್ರಿಗೆ ಅಕೌಂಟೇಬಲು. ನಾನು ಏನು ಮಾಡ್ತಾಯಿದ್ದೀನಿ ದಿನೇ ನಾನು ಹಂಗಂತೇಳಿ ದಿನದಲ್ಲಿ ಫಸ್ಟ್ ನಾನು ಡೇ ಸ್ಟಾರ್ಟ್ ಆಗ್ಬೇಕಾದ್ರೆ ಟಾರ್ಗೆಟ್ ಇಟ್ಕೊಂಡಂತ ಏನು ಮಾಡಲ್ಲ. ಅಂದರೆ ಇನ್ನೊಂದು, ನಾನು ಈಗ ಮಾತಾಡೋದ್ರಲ್ಲಿ ಕೆಲವೊಬ್ಬರು ಯೂಟ್ಯೂಬಲ್ಲಿ ಈಗ ಇವತ್ತೇನು ಮಾತಾಡಬೇಕು, ನಾಳೆ ಏನು ಮಾತಾಡಬೇಕು ಅಂತ ಪ್ಲಾನಿಂಗ್ ಇಟ್ಕೊಂಡು ಮಾತಾಡ್ತಿದ್ದಾರೆ. ನಾನು ಮೊದಲು ಹಂಗೆ ಅಂದ್ಕೊಂಡೆ, ಬಟ್ ಈಗ ಮಾತಾಡಬೇಕಾದ್ರೆ ನಾಳೆದು ಇವತ್ತೇ ಮಾತಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ಡೇ ಸ್ಟಾರ್ಟ್ ಆಯಿತು ಅಂದರೆ ಇವತ್ತು ಅದು ಮಾಡಬೇಕು, ಇವತ್ತೇನೋ ಒಂದು ಟಾರ್ಗೆಟ್ ಇಟ್ಕೊಂಡು ನಾನಂತೂ ಮಾಡಲ್ಲ. ನಾನು ಏನು ಮಾಡ್ತೀನಿ ಅದರಲ್ಲಿ ನನ್ನ ಮೈಂಡಲ್ಲಿ ಏನು ಹೊಡುತ್ತೆ ಆ ಟೈಮಲ್ಲಿ ಅದನ್ನು ಮಾಡಿಟ್ಟು ಅದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ನನಗೀಗ 25 ಇಯರ್ಸ್, 25 ವರ್ಷ. ಬಟ್ ನಾನು ಇನ್ನೂ ಸುಮಾರು ಕಡೆಯಲ್ಲಿ ನಾನಿನ್ನೂ ಸೋಲ್ತಿದ್ದೀನಿ, ಸುಮಾರು ಫೀಲ್ಡ್ಗಳಲ್ಲಿ ಸೋಲ್ತಿದ್ದೀನಿ. ಸೊ ನಮಗೆ ಎಲ್ರಿಗೂ ಅದು ಗೊತ್ತಾಗುತ್ತೆ, ಎಲ್ಲ ಪಾಯಿಂಟ್ ಆಫ್. ಈಗ ನಾವು ಇಷ್ಟು ವರ್ಷ ಬದುಕು ಬಾಳಿದೀವಿ ಅಂದರೆ ನಮಗೆಲ್ಲ ಸಿಚುವೇಶನ್ಸು ನಮ್ಮಲ್ಲಿ ಬಂದಿರುತ್ತೆ. ಅಂದರೆ ಫ್ಯಾಮಿಲಿ ಸಿಚುವೇಶನ್ ಇರ್ಬೋದು, ನಿಮ್ಮ ಪರ್ಸ್ನಲಾಗಿ ನೀವು ಒಬ್ಬರನ್ನ ಡಿಫೆಂಡ್ ಮಾಡೋ ಸಿಚುವೇಶನ್ ಇರ್ಬೋದು, ಇಲ್ಲ ನೀವು ಒಬ್ರಿಗೆ ಕನ್ವಿನ್ಸ್ ಮಾಡೋ ಸಿಚುವೇಶನ್ ಇರ್ಬೋದು, ಇಲ್ಲ ನೀವು ಯಾವುದೋ ಒಂದು ಎಕ್ಸಾಮ್ ಇರ್ಬೋದು. ಎಕ್ಸಾಮ್ ಅಂದರೆ ರಿಟರ್ನ್ ಎಕ್ಸಾಮಲ್ಲಿ ಯಾವುದೋ ಒಂದು ಲೈಫಲ್ಲಿ ನೀವು ಯಾವುದೋ ಒಂದು ಘಟ್ಟದಲ್ಲಿ ಸಿಕ್ಕಾಕೊಂಡಿರ್ಬೋದು. ಅಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ನಾನು ಯಾವುದೋ ಒಂದರಲ್ಲಿ ಲ್ಯಾಕ್ ಆಗಿದ್ದೀನಿ ಅಂತ. ಅಂದರೆ ಯಾವುದೋ ಒಂದು ನನಗೆ ಅವಶ್ಯಕತೆ ಇದೆ ಆ ಸ್ಕಿಲ್ ನನಗೆ. ಬಟ್ ನಾವೇನು ಮಾಡ್ತೀವಿ, ಆ ಸ್ಕಿಲ್ಲನ್ನು ಆ ಸ್ಕಿಲ್ ಆಗಿರ್ಬೋದು, ಯಾವುದೇ ಒಂದು ನಾಲೆಡ್ಜ್ ಆಗಿರ್ಬೋದು, ಯಾವುದೋ ಜ್ಞಾನ ನಾವೇನು ಮಾಡ್ತೀವಿ, ಅದನ್ನು ಅಲ್ಲಿ ಬೇಕು ಅಂತ ಅನಿಸುತ್ತೆ, ನಾವು ಇದು ಮಾಡ್ಕೋಬೇಕು ಅಂತ ಅಂದರೆ ಈ ಸ್ಕಿಲ್ ನಾನು ಬೆಳೆಸ್ಕೋಬೇಕು ಅಂತ ಅಂದ್ಕೊಳ್ಳೋದು ಸುಮಾರು ಜನ. ಅದರಲ್ಲಿ ಮತ್ತೆ ಆ ಸ್ಕಿಲ್ ಬೆಳೆಸ್ಕೋಬೇಕು ಅಂತ ಆ್ಯಕ್ಷನ್ ತಗೊಳ್ಳೋರು ಸುಮಾರು ಜನ. ಅದರಲ್ಲಿ ಮತ್ತೆ ಸಕ್ಸಸ್ ಆಗೋರು ಕಡಿಮೆ. ಸೊ ನಾನು ಇಷ್ಟು ದಿನದಲ್ಲಿ ಸುಮಾರು ನನ್ನಲ್ಲಿರೋ ತಪ್ಪುಗಳನ್ನು ನಾನು ಐಡೆಂಟಿಫೈ ಮಾಡಿದ್ದೀನಿ. ನಾನು ಯಾವುದರಲ್ಲಿ ಹಾಕಿದ್ದೀನಿ, ನಾನು ಯಾವುದರಲ್ಲಿ ಓಕೆ ಇದ್ದೀನಿ, ನಾನು ಯಾವುದರಲ್ಲಿ ಪರ್ಫೆಕ್ಟ್ ಇದ್ದೀನಿ. ಸೊ ಆ ಥರ ನೋಡಿದರೆ ನನಗೆ ಇಲ್ಲಿವರೆಗೂ ಸುಮಾರು ನೆಗೆಟಿವ್ಸ್ ಇದ್ದಾವೆ. ಅಂದರೆ ನಾವು ಆಬ್ವಿಯಸ್ಲಿ ಮನುಷ್ಯರು ಇರೋ ಪಾಸಿಟಿವ್ನ ಹೊರತು ನೆಗೆಟಿವ್ ಕಡೆನೇ ಜಾಸ್ತಿ ಗಮನ ಕೊಡ್ತೀವಿ. ಹಾಗೆ ನಾನು ಅದರ ಕಡೆನೇ ಜಾಸ್ತಿ ಗಮನ ಹರಿಸ್ತಾ ಇದ್ದೀನಿ. ಹಾಗಾಗಿ ನನ್ನ ಲೈಫಲ್ಲಿ ಈಗ ನನಗೆ ಒಂದು ಬದಲಾವಣೆ ಬೇಕು. ಸೊ ಆ ಬದಲಾವಣೆಗೋಸ್ಕರ ನಾನು ಇದನ್ನು ಶುರು ಮಾಡ್ತಾಯಿದ್ದೀನಿ. ಇದು ಆ್ಯಸ್ ಎ ಕಾಂಟೆಂಟ್ ಕ್ರಿಯೇಟರ್ ಏನಾಗ್ಬೋದು ಅದು ಸೆಕೆಂಡ್ರಿ. ಬಟ್ ನನಗೆ ಪರ್ಸ್ನಲಾಗಿ ಈ ಅಕೌಂಟ್ನ ನಾನು ಮೇಂಟೈನ್ ಮಾಡ್ತೀನಿ. ಡೈಲಿ ನನಗೆ ಏನೇ ಫೀಲ್ ಆದರೂ, ನಾನೇನು ಹೇಳಬೇಕು ಅಂತ ನಾನೇನು ಅನ್ಕೊತಿದ್ದೀನಿ ಅಂತ ನನಗೆ ನಾನು ಹೇಳ್ಕೊಳ್ಳೋದಾಗಿರ್ಬೋದು, ಇಲ್ಲ ನಾನು ನಿಮಗೆ ಹೇಳೋದಾಗಿರ್ಬೋದು, ಆ್ಯಸ್ ಆಡಿಯನ್ಸ್ ಇದರಲ್ಲಿ ನಾನು ಹೇಳ್ತೀನಿ. ಚೇಂಜ್ ಬೇಕು. ಚೇಂಜ್ ಅಂದರೆ ಏನು ಚೇಂಜು? ಫಸ್ಟ್ ಆಫ್ ಆಲ್ ಚೇಂಜ್ ಬಂದ್ಬಿಟ್ಟು ಫಿಸಿಕಲ್ ಚೇಂಜ್. ಸೊ ನಾನು ಫಿಸಿಕಲಿ ಸ್ವಲ್ಪ ವೀಕ್ ಇದ್ದೀನಿ. ನಾನು ಫಸ್ಟಿಂದನೂ ವೀಕ್, ಯಾವಾಗಲೂ ನಾನು ಫಿಸಿಕಲಿ ಫಿಟ್ ಇದ್ದೀನಿ ನಾನು ತುಂಬ ವೀಕ್ ಇದ್ದೀನಿ. ಸೊ ಫಸ್ಟು ನಾನು ತಗೊಳ್ಳೋ ಈ ಜರ್ನಿಲಿ, ಈ ಚಾಲೆಂಜಲ್ಲಿ ನಾನು ಫಸ್ಟು ಫಿಸಿಕಲಿ ಫಿಟ್ ಆಗಬೇಕು. ನನಗೀಗ 24-25 ವರ್ಷ, ನನಗೆ ಆಗಲೇ ಹೊಟ್ಟೆ ಬಂದಿದೆ. ಸೊ ಇದು ನಾನು ಅಂದ್ಕೊಂಡಿರೋ ನಾನಲ್ಲ, ನಾನು ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋ ನಾನು ಇದಲ್ಲ. ಹಾಗಾಗಿ ನಾನು ಫಸ್ಟು ಫಿಸಿಕಲಿ ಫಿಟ್ ಮೀನ್ಸ್ ಏನೋ
ಯಾರೊಬ್ಬರು ಜೊತೆ ನಾವು ಹೊಡೆದಾಡಿ ಗೆಲ್ಲೋ ಅಂಥದ್ದಲ್ಲ. ನನ್ನ ಬಾಡಿ ನನಗೆ ನೋಡಿಕೊಂಡ್ರೆ ನನಗೆ ಖುಷಿ ಆಗಬೇಕು ಅಷ್ಟೇ, ಹೊತ್ತು ಬೇಜಾರಾಗಬಾರ್ದು ದಿನ ದಿನ. ಸ್ವಲ್ಪ ಮಿನಿಮಮ್ ಫಿಟ್ನೆಸ್ ಇರಬೇಕು. ಜೊತೆಗೆ ಫಿಸಿಕಲಿ ಜೊತೆ ಮೆಂಟಲಿ, ಅಂದರೆ ಈಗ ನಮಗೆ ಲೈಫಲ್ಲಿ ಸುಮಾರು ಅಡೆತಡೆಗಳು ಬರ್ತವೆ. ಆ ಅಡೆತಡೆಗೆ ಬಂದಾಗ ನಾನು ಮೆಂಟಲಿ ಆಲ್ಮೋಸ್ಟ್ ನಾನು ಓಕೆ, ಮೆಂಟಲಿ ಐ ಆಮ್ ಫಿಟ್, ಬಟ್ ಇನ್ನು ಅದನ್ನು ದಾಟಿ ಹೋಗ್ಬೇಕಂದ್ರೆ ಐ ಕ್ಯಾನ್ ಸರ್ವೈವ್. ಈ ಸರ್ವೈವ್ ಆಗೋ ಸ್ಟೇಜಲ್ಲಿದ್ದೀನಿ, ಅಂದರೆ ಏನಾದರೂ ಬಂದರೆ ನಾನು ಉಳ್ಕೊಂತೀನಿ, ಆದರೆ ಗೆಲ್ಲಲ್ಲ, ಅಂದರೆ ಹೋರಾಡಿ ಗೆಲ್ಲಲ್ಲ, ನಾನು ಎದ್ದು ನಿಲ್ಲಲ್ಲ, ಆ ಸ್ಟೇಜಲ್ಲಿಲ್ಲ. ನಾನೀಗ ಆ ಸ್ಟೇಜಿಗೆ ಹೋಗಬೇಕು ಈ ನಾನು ತಗೊಳ್ಳೋ ಜರ್ನಿಲಿ. ಎಮೋಷ್ನಲಿ ಇದಂತೂ ನಾನು ತುಂಬ ಅಂದರೆ ತುಂಬ ವೀಕ್ ಇದ್ದೀನಿ. ಸೊ ಇದ್ರ ಮೇಲೆ ಕೂಡ ಕೆಲಸ ಮಾಡಬೇಕು. ಸೊ ನಾನು ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಸ್ಟ್ರಾಂಗ್ ಅಂದರೆ ಚೇಂಜ್ ಆಗಬೇಕು. ಅದಕ್ಕೆ ನಾನು ತಗೋತಾ ಇರೋದೇನು 180 days. ಇದನ್ನು ಚಾಲೆಂಜ್ ಅನ್ನೋಕ್ಕಿಂತನೂ ಈ 180 daysನ ನಾನು ಚಾಲೆಂಜ್ ಅಂತ ಹೇಳೋದಕ್ಕಿಂತ ಜರ್ನಿ ಅಂತ ಅಂದರೆ ನನಗೆ ಯಾಕೋ ಅನಿಸಿತು. ಚಾಲೆಂಜ್ ಯಾಕೆ 180 days ಚಾಲೆಂಜ್ ಯಾಕೆ, ಜರ್ನಿ ಅನ್ಕೊಳ್ಳೋಣ. ಈ ಜರ್ನಿಲಿ ಅಂದರೆ ಚಾಲೆಂಜ್ ಅಂದರೆ ಏನು, ಫಸ್ಟ್ ಇದನ್ನು ಅಂದ್ಕೊಂಡು ನಾನು ಅದನ್ನು ಮಾಡ್ತೀನಿ. ಸೊ ನಾನೇನು ಹೌದು ಅನ್ಕೊಂತಿದ್ದೀನಿ, ಬಟ್ ಆದರೆ ಈಗ ಡೈಲಿ ಎದ್ಮೇಲೆ ನಾನು ಈ ದಿನ ಇದನ್ನು ಮಾಡಬೇಕು, ಈ ದಿನ ಇದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಆ ಥರ ನಂದು ಜರ್ನಿ ಇರಲ್ಲ. ಹಾಗಾಗಿ ನಾನು 180 daysನ ಚಾಲೆಂಜ್ ಅನ್ನೋದಕ್ಕಿಂತ ಒಂದು ಜರ್ನಿ ಅಂತ ಅನ್ಕೋತೀನಿ. ಸೊ ಈ 180 days ಜರ್ನಿಲಿ ನಾನು ನನ್ನ ಮೇಲೆ ಫೋಕಸ್ ಮಾಡ್ತೀನಿ. ಪ್ರತಿಯೊಂದು ಸ್ಟೇಜಲ್ಲೂ, ಪ್ರತಿಯೊಂದು ನಿಮಿಷದಲ್ಲೂ, ಪ್ರತಿಯೊಂದು ಇನ್ಸಿಡೆಂಟಲ್ಲೂ ನಾನು ಆ ಚೇಂಜ್ ತರೋದಕ್ಕೆ ಟ್ರೈ ಮಾಡ್ತೀನಿ ನನ್ನಲ್ಲಿ ನಾನು. ಸೊ ಇದು ನನ್ನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಅಂದರೆ ಈಗ ನಾನು ಕರೆಕ್ಟಾಗಿ ಏನು ಮಾತಾಡಿದ್ದೀನಿ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ನಾನು ಏನು ಮಾತಾಡಬೇಕು ಏನಂತೇಳಿ ಅವಾಗ ಕರೆಕ್ಟಾಗಿ ನನ್ನ ಬಗ್ಗೆ ಏನು ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅವೆಲ್ಲ ಹೇಳ್ತೀನಿ. ಇಲ್ಲಿಗೆ